ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಪೊಲೀಸರೆಂದರೆ ಕಾನೂನು ರಕ್ಷಕರು, ನಾಗರಿಕ ಸಮಾಜದಲ್ಲಿ ನಿರ್ಭೀತಿಯಿಂದ ಬದುಕಲು ಉತ್ತಮ ವಾತಾವರಣ ನಿರ್ಮಿಸಿಕೊಡುವವರು. ಪೊಲೀಸರೆಂದರೆ ಭಾರತದ ಸಂವಿಧಾನಕ್ಕೆ ನಿಷ್ಠೆಯನ್ನು ಹೊಂದಿರಬೇಕು ಮತ್ತು ಅದರಿಂದ ಖಾತರಿಪಡಿಸಲಾದ ನಾಗರಿಕರ ಹಕ್ಕುಗಳನ್ನು ಗೌರವಿಸಬೇಕು ಮತ್ತು ಎತ್ತಿ ಹಿಡಿಯುವುದು ಅವರ ಕರ್ತವ್ಯ. ಹೀಗಾಗಿ ಪೊಲೀಸರನ್ನ ವ್ಯವಸ್ಥೆಯಲ್ಲಿ ಗೌರವ ಸ್ಥಾನದಲ್ಲಿರಿಸಿ ನೋಡಲಾಗುತ್ತದೆ. ಆದರೆ ಕೆಲವೊಮ್ಮೆ ಅವರ ಅಸಹಜ ನಡೆಗಳಿಂದಾಗಿ ಜನರ ಟೀಕೆಗೆ ಒಳಗಾಗಬೇಕಾಗುತ್ತದೆ. ಈಚೆಗೆ ವಿಡಿಯೋ ಒಂದು ವೈರಲ್ ಆಗುತ್ತಿದ್ದು, ಪೊಲೀಸರು ತಮ್ಮ ಸಮವಸ್ತ್ರದಲ್ಲಿಯೇ ಸ್ವಾಮೀಜಿಯೊಬ್ಬರ ಕಾಲಿಗೆ ಎರಗಿದ್ದಾರೆ. ಈ ಬಗ್ಗೆ ಸ್ವತಃ ಸ್ವಾಮೀಜಿಯ ಯೂನಿಫಾರ್ಮ್ನಲ್ಲಿ ಯಾರ ಕಾಲಿಗೂ ಬೀಳದಿರಿ ಎಂದು ಉಪದೇಶ ಮಾಡಿದರೂ ಕೇಳದೆ 4 ಪೊಲೀಸರು ಅವರ ಪಾದಕ್ಕೆ ನಮಸ್ಕರಿಸಿದ್ದಾರೆ. ನಂತರ ಸ್ವಾಮೀಜಿಗಳು ತಮ್ಮ ಕೈಯಲ್ಲಿದ್ದ ಹಣದ ಕಂತೆಯಲ್ಲಿ ಕೆಲ ನೋಟುಗಳನ್ನು ನೀಡಿ ಆಶೀರ್ವದಿಸಿದ್ದಾರೆ. ಪೊಲೀಸರಿಗೆ ಹಣ ನೀಡಿ ಆಶೀರ್ವದಿಸಿದ್ದು ಬಾಗಲಕೋಟೆಯ ಶ್ರೀ ಕ್ಷೇತ್ರ ಸಿದ್ದನಕೊಳ್ಳದ ಶಿವಕುಮಾರ ಸ್ವಾಮೀಜಿ ಎಂದು ಹೇಳಲಾಗುತ್ತಿದೆ. ಈ ಮಧ್ಯೆ ಕಾನೂನು ಪಾಲಕರಾದ ಪೊಲೀಸರು ಹೀಗೆ ಕರ್ತವ್ಯದಲ್ಲಿ ನಿರತರಾಗಿರುವಾಗಲೇ ಕಾಲಿಗೆರಗಿದರೆ ಯಾರಾದರೂ ಸ್ವಾಮೀಜಿಗಳು ತಪ್ಪೆಸಗಿದಾಗ ಇವರ ನಿಷ್ಠೆ ಕಾನೂನಿನ ಮೇಲೆ ಇರಲು ಸಾಧ್ಯವೇ ಎಂಬ ಪ್ರಶ್ನೆಗಳು ಸಾರ್ವಜನಿಕರಿಂದ ಕೇಳಿಬಂದಿವೆ. ಹಂಗಲ್ಲಿ ಈಸರು ನಿಂತು ಬಿಟ್ಟಿರಲ್ಲ, ಮಂದಿ ಅಡ್ಡಾಡಕರ ಬಿಡ್ತಿರಲಿ ಎಲ್ಲಾರು ಇಲ್ಲೇ ಮಾಡಲ್ಲ. ಡ್ರೆಸ್ ಮೇಲೆ ಮಾಡಬಾರ್ದ ಮಗನ, ಡ್ರೆಸ್ ಮೇಲೆ ಯಾ ಜಗತ್ಗಳಿಗೆ ಮಾಡಬಾರ್ದಲೇ, ಡ್ರೆಸ್ ಮೇಲೆ ಹುಚ್ಚ ನನ್ನ ಮಗನ. ಅಪ್ಪಾಜಿ ಮಾಡಕ್ಕೆ ತಪ್ಪೇನೆ ಏನ ಅಂತ ಸ್ವಾಮಿ ಅಲ್ಲ, ನಂದು ಏನಿದ್ರು ಲೈವ್ ಸ್ವಾಮಿಗಳು ಅದೀವಿ ನಾವು. ಕರೆಕ್ಟನ ಸೆಲೆಕ್ಟ್ ಹೊಡಿ ಇನ್ನ ಅದನ್ನ ನಮಸ್ಕಾರ ಮಾಡಬಾರ್ದು. ಆಶೀರ್ವಾದ ತಗೋ ಬೋಲೆ ತೋ ಕಳಿಬಾರ್ದು ಇವನ್ನ. ನೀವೇನು ಅನ್ಕೊಂತೀರಿ ಎಲ್ಲ ಕತ್ ಮಕ್ಳ ಆಶೀರ್ವಾದ ಮಾಡಿ ನೋಡು. ಖರ್ಚು ಮಾಡಬೇಡ್ರಿ, ಮತ್ತೆ ಖರ್ಚು ಮಾಡಿದ್ರೆ ಹೊತ್ತಿಲ್ಲ ನೋಡಿ. ಅವ್ನು ಬ್ಯಾರೆ ಇಟ್ಟು ಮನ್ಯಾಗ ನಾ ಏನು ಕೊಟ್ಟಿರ್ತೀನಿ, ಯಾವಾಗ ಕೊಟ್ಟರು ಅವ್ನು ತೆಗೆದು ಇಡ್ರಿ, ಒಂದು ಆಸ್ತಿ ಆಕತ್ ಮಕ್ಕಳ ನಿಮ್ಗೆ. ಮತ್ತೇನ್ಲೇ ನನ್ನ ಮಗ ಬರೋದ ಬಿಟ್ಟು. ನಮ್ಮ ಸಂಡೂರು ಟಿವಿಯನ್ನು ನೀವು ಇದೇ ಮೊದಲು ವೀಕ್ಷಿಸುತ್ತಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.